ನೀವು ಪೊಲೀಸ್ ಆಗಬೇಕಾ? ಹಾಗಾದರೆ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಪ್ರಶ್ನೆ ಸಂಖ್ಯೆ 1. ವೈಯಕ್ತಿಕ ಸ್ವಾತಂತ್ರ್ಯದ ದೊಡ್ಡ ಚಿಹ್ನೆ. ಆಪ್ಷನ್ ಎ ಮ್ಯಾಂಡಮಸ್, ಆಪ್ಷನ್ ಬಿ ಸರ್ಚಿಯೋರರಿ, ಆಪ್ಷನ್ ಸಿ ಕೋ ವಾರಂಟೋ, ಆಪ್ಷನ್ ಡಿ ಹೆಬಿಯಸ್ ಕಾರ್ಪಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಹೇಬಿಯಸ್ ಕಾರ್ಪಸ್. ಪ್ರಶ್ನೆ ಸಂಖ್ಯೆ 2. ಗ್ರೂಪ್ 77 ಅಂದರೆ? ಆಪ್ಷನ್ ಎ ಆರ್ಥಿಕ ಗುಂಪು, ಆಪ್ಷನ್ ಬಿ ರಾಜಕೀಯ ಗುಂಪು, ಆಪ್ಷನ್ ಸಿ ಸಾಮಾಜಿಕ ಗುಂಪು, ಆಪ್ಷನ್ ಡಿ ಸಾಂಸ್ಕೃತಿಕ ಗುಂಪು. ಸರಿಯಾದ ಉತ್ತರ ಆಪ್ಷನ್ ಎ ಆರ್ಥಿಕ ಗುಂಪು. ಪ್ರಶ್ನೆ ಸಂಖ್ಯೆ 3. ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯ ಯಾರು? ಆಪ್ಷನ್ ಎ ಸತೀಶ್ ಧವನ್, ಆಪ್ಷನ್ ಬಿ ರವಿ ಮಲ್ಹೋತ್ರಾ, ಆಪ್ಷನ್ ಸಿ ರಾಕೇಶ್ ಶರ್ಮಾ, ಆಪ್ಷನ್ ಡಿ ರಾಕೇಶ್ ಮಲ್ಹೋತ್ರಾ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಕೇಶ್ ಶರ್ಮಾ. ಪ್ರಶ್ನೆ ಸಂಖ್ಯೆ 4. ಹಿಮಾಲಯನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಇರುವುದು? ಆಪ್ಷನ್ ಎ ಡಾರ್ಜಿಲಿಂಗ್, ಆಪ್ಷನ್ ಬಿ ಡೆಹ್ರಾಡೂನ್, ಆಪ್ಷನ್ ಸಿ ಮರ್ಮಗೋವಾ, ಆಪ್ಷನ್ ಡಿ ದಿಸ್ಪೂರ್. ಸರಿಯಾದ ಉತ್ತರ ಆಪ್ಷನ್ ಎ ಡಾರ್ಜಿಲಿಂಗ್. ಪ್ರಶ್ನೆ ಸಂಖ್ಯೆ 5. ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ? ಆಪ್ಷನ್ ಎ ಮುಷ್ಕರದ ಹಕ್ಕು, ಆಪ್ಷನ್ ಬಿ ಸಮಾನತೆಯ ಹಕ್ಕು, ಆಪ್ಷನ್ ಸಿ ಶೋಷಣೆಯ ವಿರುದ್ಧ ಹಕ್ಕು, ಆಪ್ಷನ್ ಡಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಸರಿಯಾದ ಉತ್ತರ ಆಪ್ಷನ್ ಎ ಮುಷ್ಕರದ ಹಕ್ಕು. ಪ್ರಶ್ನೆ ಸಂಖ್ಯೆ 6. ಭಾರತದ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ ಹೆಸರು? ಆಪ್ಷನ್ ಎ ಊರ್ವಶಿ, ಆಪ್ಷನ್ ಬಿ ಅಪ್ಸರಾ, ಆಪ್ಷನ್ ಸಿ ಖಾಮಿನಿ, ಆಪ್ಷನ್ ಡಿ ರೋಹಿಣಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಪ್ಸರಾ. ಪ್ರಶ್ನೆ ಸಂಖ್ಯೆ 7. 1853ರಲ್ಲಿನ ಮೊದಲ ಭಾರತೀಯ ರೈಲ್ವೆ ಸಂಚರಿಸಿತ್ತು? ಆಪ್ಷನ್ ಎ ಬಾಂಬೆ ಹಾಗೂ ಪೂನಾ ನಡುವೆ, ಆಪ್ಷನ್ ಬಿ ಪೂನಾ ಹಾಗೂ ಅಹಮದಾಬಾದ್ ನಡುವೆ, ಆಪ್ಷನ್ ಸಿ ಬಾಂಬೆ ಹಾಗೂ ಥಾನೆ ನಡುವೆ, ಆಪ್ಷನ್ ಡಿ ಹೌರಾ ಹಾಗೂ ಖರಗ್ಪುರ್ ನಡುವೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಬೆ ಹಾಗೂ ಠಾಣೆ ನಡುವೆ. ಪ್ರಶ್ನೆ ಸಂಖ್ಯೆ 8. ಭಾರತೀಯ ರೈಲ್ವೆಯಲ್ಲಿ ಎಷ್ಟು ವಿಭಾಗಗಳಿವೆ? ಆಪ್ಷನ್ ಎ 4, ಆಪ್ಷನ್ ಬಿ 9, ಆಪ್ಷನ್ ಸಿ 6, ಆಪ್ಷನ್ ಡಿ 10. ಸರಿಯಾದ ಉತ್ತರ ಆಪ್ಷನ್ ಬಿ 9. ಪ್ರಶ್ನೆ ಸಂಖ್ಯೆ 9. ಭಾರತದಲ್ಲಿ ಒಟ್ಟು ಎಷ್ಟು ಪಿನ್ ಕೋಡ್ ಪ್ರದೇಶಗಳಿವೆ? ಆಪ್ಷನ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 8, ಆಪ್ಷನ್ ಡಿ 9. ಸರಿಯಾದ ಉತ್ತರ ಆಪ್ಷನ್ ಡಿ 9. ಪ್ರಶ್ನೆ ಸಂಖ್ಯೆ 10. ಸೂರ್ಯನ ಸುತ್ತ ಸುತ್ತುತ್ತಿರುವ ಅತಿ ದೊಡ್ಡ ಗ್ರಹ ಯಾವುದು? ಆಪ್ಷನ್ ಎ ಸ್ಯಾಟರ್ನ್, ಆಪ್ಷನ್ ಬಿ ಜುಪಿಟರ್, ಆಪ್ಷನ್ ಸಿ ನೆಪ್ಚೂನ್, ಆಪ್ಷನ್ ಡಿ ಪ್ಲೂಟೋ. ಸರಿಯಾದ ಉತ್ತರ ಆಪ್ಷನ್ ಬಿ ಜುಪಿಟರ್.
ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ 2022 ಜುಲೈನಲ್ಲಿ ನಡೆಯುವ ಎಸ್ಎಸ್ಸಿ ಎಂಟಿಎಸ್ ಅಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಮತ್ತು ಎಸ್ಎಸ್ಸಿ ಜಿಡಿ ಹುದ್ದೆಗಳಿಗೆ ದೈಹಿಕ ತರಬೇತಿ ನೀಡಲಾಗುವುದು ಹಾಗೂ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.